ನಿಮಗೆ ತಾಯಿಗಳಿಗೆ ಹಾಲು ಕುಡಿಸುವಾಗ ಎದೆ ಜಾಗದಲ್ಲಿ ಒಂದು ಸಣ್ಣ ಗಂಟು ನೋವು ಬರೋ ಸ್ಟಾರ್ಟ್ ಆಯ್ತು ಅಂದರೆ ನೀವು ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕು. ನಾವು ಇದಕ್ಕೆ ಮ್ಯಾಸ್ಟೈಟಿಸ್ ಇಲ್ಲ ಬ್ರೆಸ್ಟ್ ಆಪ್ಸಸ್ ಅಂತ ಅಂತೀವಿ. ಮ್ಯಾಸ್ಟೈಟಿಸ್ ಅಂದರೆ ಬಾವು ಬರೋದು. ಅದೇ ಏನಾದರೂ ಮುಂದೆ ಹೋಗಿ ಪಕ್ವಾಗಿ ಕಿವಿನಾರು ತುಂಬಿಕೊಂಡ್ರೆ ಅದು ಬ್ರೆಸ್ಟ್ ಆಪ್ಸಸ್ ಆಗುತ್ತೆ. ಯಾಕೆ ಅಂದರೆ ಈ ಬ್ರೆಸ್ಟ್ ಆಪ್ಸಸ್ ಆಗುತ್ತೋ ಕಾರಣ ಸ್ಟೆಫಿಲೋಕಾಕಸ್ ಆರಿಸ್ ಅಂತ ಒಂದು ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ಬರೋಕ್ಕೆ ಕಾರಣ ಏನಂದರೆ, ಮೊದಲು ಅಲ್ಲಿ ಹಾಲು ಸ್ಟೋರ್ ಆದರೆ, ಅಂದರೆ ನೀವು ಹಾಲು ಕುಡಿಸ್ತಾ ಇದ್ದಾಗ ಹಾಲು ಪ್ರೊಡಕ್ಷನ್ ಆಗಿರುತ್ತೆ, ಹಾಲು ಬಂದಿರುತ್ತೆ, ಬಟ್ ಅದು ಹೊರಗಡೆ ಹೋಗಿರಲ್ಲ. ಎಲ್ಲಿ ಹಾಲು ನಿಂತ್ಕೊಳ್ಳುತ್ತೆ ಅಲ್ಲಿ ಈ ಬ್ಯಾಕ್ಟೀರಿಯಾ ಪ್ರೊಡ್ಯೂಸ್ ಆಗುತ್ತೆ. ಎರಡನೇದು, ನೀವು ಹಾಲು ಕುಡಿಸ್ತಿರ್ತೀರಲ್ವ, ಮೊಲೆ ತೊಟ್ಟಿನಿರುತ್ತಲ್ವ, ಅದರಲ್ಲಿ ಏನಾದರೂ ಕ್ರ್ಯಾಕ್ ಹಾಕಿ ಇಲ್ಲ ಪಾಪು ಬಾಯಿಯಿಂದ ತಾಯಿಗೆ ಈ ಬ್ಯಾಕ್ಟೀರಿಯಾ ಸ್ಪ್ರೆಡ್ ಆಯ್ತಂದರೆ ಅಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಮೂರನೇದು, ಕಡಿಮೆ ಫ್ಲೋ ಆದಾಗ ಅವಾಗೂ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ನಾಲ್ಕನೇದು ಏನಾಗುತ್ತೆ ಅಂದರೆ, ನಿಮ್ಮ ದೇಹದಲ್ಲಿ ಡಯಾಬಿಟೀಸ್ ಇಲ್ಲ ನಿಮ್ಮ ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗಿರೋದು, ಅಂದರೆ HIV, ಏಡ್ಸ್ ಈ ಥರದ್ದು ಏನಾದರೂ ನಿಮ್ಮ ಶಕ್ತಿ ಕಡಿಮೆ ಇದ್ದಾಗ ಈ ಇನ್ಫೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಇವಾಗ ಈ ಇನ್ಫೆಕ್ಷನ್ಗೆ ಫಸ್ಟ್ ಏನು ಮಾಡಬೇಕಂದ್ರೆ, ಹಾಟ್ ಫರ್ಮೆಂಟೇಷನ್ ಅಂದರೆ ಉಷ್ಣದ ಕಾವು ಕೊಟ್ಟರೆ ಕರಗೋ ಚಾನ್ಸಸ್ ಇರುತ್ತೆ. ನೀವು ಬಾವು ಇರೋ ಸಂದರ್ಭದಲ್ಲಿ ಡಾಕ್ಟರನ್ನ ಭೇಟಿ ಆದರೆ ಗುಳಿಗೆ ಮಾತ್ರಲ್ಲೇ ಕಡಿಮೆ ಮಾಡ್ತಾರೆ. ಅದೇನಾದರೂ ಕೀವು ತುಂಬ್ಕೊಂತಂದರೆ ಕೀವನ್ನ ಬಸಿಬೇಕು. ಕೀವನ್ನ ಬಸೋದು ಆ ಜಾಗನ ಡ್ರೆಸ್ಸಿಂಗ್ ಮಾಡಿ ಒಣಗಿಸ್ಬೇಕು. ಅದ್ರ ಜೊತೆಗೆ ಮತ್ತೆ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ಹೆಂಗೆ ಕಂಡ್ಕೊಳ್ಳೋದು, ನೀವು ಹಾಲು ಕುಡಿಸೋವಾಗ ಏನಾದರೂ ಒಂದು ಸಣ್ಣ ಗಂಟೆ ಏನಾದರೂ ನಿಮ್ಮ ಕೈಯಲ್ಲಿ ಪತ್ತೆ ಆದರೆ ಅದನ್ನ ಮುಟ್ಕೊಂಡು ನೀವು ಎಕ್ಸಾಮಿನ್ ಮಾಡಿ ತಕ್ಷಣ ಡಾಕ್ಟರ್ ಹತ್ರ ಹೋಗಬೇಕು. ಅಂದರೆ ಜ್ವರ ಬರೋದು, ನೋವು ಬರೋದು ಮತ್ತು ಚಳಿ ಬರೋದು ಇದೆಲ್ಲ ಸ್ಟಾರ್ಟ್ ಆಗುತ್ತೆ, ಮತ್ತು ಆ ಜಾಗ ನೋವಾಗಿ ಸ್ಟಾರ್ಟ್ ಆಗುತ್ತೆ. ಸೊ ಇವು 4 ಲಕ್ಷಣ ಏನಾದರೂ ನಿಮ್ಮಲ್ಲಿ ಇತ್ತಂದರೆ ನೀವು ಇಮಿಡಿಯೇಟ್ಲಿ ಡಾಕ್ಟರ್ನ ಹೋಗಿ ಭೇಟಿಯಾಗಬೇಕು. ಧನ್ಯವಾದ.